ಕಲಬುರಗಿ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ ಅವರ ಜಯಂತಿ ಕಾರ್ಯಕ್ರಮ ಜರುಗಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ ಅವರ ಜಯಂತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ಲಂಪ್ರಭು ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಈಗೇನು ನಾವು ಪಾರ್ಲಿಮೆಂಟ್ ಅಂತೀವಿ, ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಮೆಂಬರ್ಗಳು MP ಗಳು ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂತು ಶಾಸನವನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಆ ಪಾರ್ಲಿಮೆಂಟ್ ನಮ್ಮ ಸಮಾಜದ, ನಾವೆಲ್ಲ ಬೀಗಿನಿಂದ ಹೇಳಬಹುದು, ನಮ್ಮ ಸಮಾಜದ ಒಬ್ಬ ಬಂಧುನೂ ಕೂಡ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ದ. ಆಗಿನ ಕಾಲದಲ್ಲಿ ಅದೇ ಪಾರ್ಲಿಮೆಂಟ್ ಇವತ್ತು ಮುಂದೆ ಬಂದಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರನ್ನ ಸೇರಿಸಿ ಎಲ್ಲರೂ ಕೂಡ ತಮ್ಮ ವಿಚಾರಗಳನ್ನು, ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಸಮಾಜವನ್ನು ಧರ್ಮದ ಹಾದಿಯಲ್ಲಿ ತರ್ತಕ್ಕಂಥ ರೀತಿ, ಸಮಾಜದಲ್ಲಿ ಇರ್ತಕ್ಕಂಥ ಜಾತೀಯತೆ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮಾನವ ಕುಲ ಒಂದೇ ಅಂತಕ್ಕ ಭಾವನೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನ ಸೇರಿ ಅವರ ಬಾಯಿಂದ ಬಂದಿರತಕ್ಕಂಥ ವಚನ ಸಾಹಿತ್ಯದ ಮೂಲಕ ನುಡಿಮುತ್ತುಗಳು ಸಮಾಜಕ್ಕೆ ಇವತ್ತಿಗೂ ಕೂಡ ದಾರಿದೀಪವಾಗಿ ಅವರನ್ನ ಜೀವಂತವಾಗಿರಿಸಿದ್ದಾರೆ. ಅವರು ನಮ್ಮನ್ನ ಅವರ ಧ್ಯೇಯ ಬಿಟ್ಟು ಹೋಗಿರಬಹುದು, ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ, ಕೊಟ್ಟಿರ್ತಕ್ಕಂಥ ಸಂದೇಶ, ವಚನ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿದೆ. ಆ ವಚನ ಸಾಹಿತ್ಯದ ಮೂಲ ತತ್ವದ ಅಡಿಯಲ್ಲಿ, ಅದರ ಮೇಲೆ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದ್ದು. ಒಂದೇ ಒಂದು ವಚನ 12ನೇ ಶತಮಾನದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದ್ರ ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಅಲಿಸುವ ಪರಿ. ಎಂಥ ವಚನಗಳು, ಸಪ್ತ ಸೂತ್ರಗಳು. ಮಾನವ ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವ ರೀತಿ ನಡೆ ನುಡಿ ಇರಬೇಕಂತಕ್ಕಂಥದ್ದು ಒಂದು ವಚನದಲ್ಲಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿನ ಶರಣರು. ಅದಕ್ಕಾಗಿ ಇವತ್ತು ಅಂಬಿಗರ ಚೌಡಯ್ಯನಾಗಿರ್ಬೋದು, ಕೋಲು ಶಾಂತಯ್ಯನವರು ಆಗಿರ್ಬೋದು, ಅನೇಕ ಶರಣರು, ಒಬ್ಬರು ಅಂತ ಇಬ್ಬರು ಅಂತ ಅದರಲ್ಲಿ ಹಡಪದ ಅಪ್ಪಣ್ಣವರು ಕೂಡ ಶರಣರು. ಆದರೆ ಇವತ್ತೇನಾಗಿದೆ, ನಾನು ಚಿಕ್ಕವನಿದ್ದಾಗ ಒಂದು ಸಮಸ್ಯೆ ಆಯಿತು. ನನ್ನ ಮೂರು ಪಕ್ಕದಲ್ಲಿ, ನಾನು ಮಂಡಲ ಪಂಚಾಯತಿ ಪ್ರಧಾನಿ, ನಮ್ಮ ಹುಡುಗ ಇಲ್ಲೇ ಕಲ್ಲಪ್ಪನ ಮಗ, ನಾವೆಲ್ಲ ಅಣ್ತಮ್ಮರಂತೆ ಬಂದಿದ್ದೆ. ಅಲ್ಲ ನಮ್ಮ ಮನೆಗೆ ಓದ್ತಿದ್ದು, ನಾವು ಅವ್ರ ಮನೆಗೆ ಹೋಗಿ ಕುಂದಿರ್ತೀವಿ. ಮಚೇಂದ್ರ ಅಂತ ನನ್ನ ಕ್ಲಾಸ್ಮೇಟ್, ಹಡಪದ ಗುರುಗಳು. ನನಗೆ ಅವ್ರಿಗೆ ಸ್ಟೇಟ್ ಲೆವೆಲ್ ಮೆಂಬರ್ ಮಾಡಿದ್ದೆವು ನಾವು, ಯಾಕಂದ್ರೆ ನಮ್ಮ ಗುರುಗಳು ಅಂತ ಹೇಳಿ. ದೇವರಿಗೆಲ್ಲಿ ಕೂಡ ನಿಮ್ಮ ಸಮಾಜಕ್ಕೆ ನಾನು ಇದ್ದಾಗ ಜಾಗ ಕೊಡಿಸಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದು. ಇಲ್ಲಿನೂ ನಾವೇನಾದರೂ ಇದ್ದರೆ ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಮ್ಮ ಶಾಸಕರನ್ನಾಗಿ ಮಾಡಿದಿರಿ, ನಿಮ್ಮ ಜೊತೆಗೆ ಇರ್ತೀವಿ. ಸ್ಥಳ ಇದ್ರೆ ಹೇಳ್ರಿ, 40-50 ಲಕ್ಷ ಬೇಕಾದರೂ ಹಾಕಿ ಕೊಡ್ತೀನಿ, ಅದರ ಏನು ಪ್ರಶ್ನೆ ಇಲ್ಲ. ಇದು ತನ್ನ ಕೈಲಿ ಏನು ಸಾಧ್ಯದ ಭಾಳಷ್ಟು ಸಮಾಜಗಳಿಗೆ ಕೊಟ್ಟಿದ್ದೀನಿ ನಾನು. ಕೋಲಿ ಸಮಾಜಕ್ಕೆ, ಕುರುಬ ಸಮಾಜಕ್ಕೆ, ಮತ್ತು ಬೇರೆ ಬೇರೆ ಕುಂಬಾರ ಸಮಾಜಕ್ಕೆ 1 ಕೋಟಿ ರೂಪಾಯಿ ಮೊನ್ನೆ ಪೂಜೆ ಮಾಡಿ ಬಂದಿದ್ದೀನಿ. ಇಲ್ಲೇ ಬ್ರಹ್ಮಪುರ ಲಕ್ಷ್ಮೀ ಇವರು ಏನಾಗಿದ್ರು ಮಾಡಿ. ನಾನು ಹೇಳ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಸ್ವನ್ ಅಂತೇಳಿ ಮಠ ಶಿವಾನಂದಪುರ. ನಂತರ ಹಡಪದ್ ಸಮಾಜ ಜಿಲ್ಲಾಧ್ಯಕ್ಷ ಈರಣ್ಣ ಸಿ ಹಡಪದ್ ಅವರು ಮಾತನಾಡಿದರು. ಹಡಪದಪ್ಪನ ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಿದರು ಲಂಪ್ರಭು ಪಾಟೀಲ್ ಅವರು, ದಕ್ಷಿಣ ಮತಕ್ಷೇತ್ರ ಶಾಸಕರು. ಅವರು ನಾನು ಯಾವುದೇ ರೀತಿ ಈ ಮುಂದೆ ಬರ್ತಕ್ಕಂಥ ಮುಂಗಾರು ಅಧಿವೇಶನದಲ್ಲಿ ನಿಮ್ಮ ಹಡಪ ಸಮಾಜದ ಯಾವೇ ಬೇಡಿಕೆ ಇರಲಿ, ಒಂದು ಬೇಡಿಕೆ ಏನಪ್ಪ ಅಂದ್ರೆ ನಿಗಮಕ್ಕೆ 100 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಸರ್ಕಾರ ನೀಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಇನ್ನೊಂದು ಏನದಪ್ಪ ಅಂತಂದ್ರೆ ಒಂದು ಈ ಹಜಮ ಪದಕ ಅಟ್ರಾಸಿಟಿ ಕಾನೂನನ್ನ ಆಯ್ತದ ನೋಡ್ತೀನಿ. ಆಗಲಿಲ್ಲಪ್ಪ ಅಂದರೆ ಕಾನೂನು ಜಾತಿನಿಂದ ಕೇಸ್ ದಾಖಲೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಕ್ಕೆ ಒಂದು ಕಾನೂನು ರಚನೆ ಮಾಡಂತ ಹೇಳ್ತೀನಿ. ಮತ್ತು ಹಲವಾರು ಈ ಹಡಪ ಸಮಾಜದಲ್ಲಿ ನೋಡ್ರಿ, ಇಲ್ಲಿವರೆಗೂ ನಾವು ಕರ್ನಾಟಕದಲ್ಲಿ 10-12 ಲಕ್ಷ ಜನಸಂಖ್ಯೆ ಇದ್ದೀವಿ. ಇದ್ದರೂ ಕೂಡ ಇಲ್ಲಿವರೆಗೂ ಒಂದು ಸಣ್ಣ ನಾಮಿನೇಟ್ ಇಲ್ಲ, ಒಂದು MLA ಇಲ್ಲ, MLC ಇಲ್ಲ, ರಾಜ್ಯಸಭಾ ಮೆಂಬರ್ ಇಲ್ಲ, ಮತ್ತು ಯಾವುದೇ ಬೋರ್ಡ್ ಚೇರ್ಮನ್ ಇಲ್ಲ. ಅದಕ್ಕೋಸ್ಕರ ರಾಜಕೀಯವಾಗಿ ಮೇಲಿರ್ತಕ್ಕಂಥ ಕೆಲಸ ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಲ್ಲ ಈ ಕಾಂಗ್ರೆಸ್ ಘನ ಸರ್ಕಾರ ಮಾಡಬೇಕಾಗಿ, ತಮ್ಮ ಪಕ್ಷದಲ್ಲಿ ಯಾರು ಓಡಾಡ್ತಿರ್ತಾರೆ, ಯಾರು ಆ್ಯಕ್ಟಿವ್ ಆಗಿ ಕಾರ್ಯಕರ್ತಿರ್ತಾರೆ, ಅಂಥವ್ರಿಗೆ ಗುರುತಿಸಿ ನೀವು ಏನಾದರೂ ಒಂದು ನಾಮಿನೇಟ್ ಮಾಡಿದರೆ ಅವ್ರ ಶಕ್ತಿ ತುಂಬಿದೆ, ಅದರಲ್ಲಿ ಇವತ್ತು ಈ ಸಮಾಜಕ್ಕೆ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂತಕ್ಕಂಥ ನಾನು ಈ ಒಂದು ಶಾಸಕರಿಗೆ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ಮಠಾಧೀಶರು ಹಾಗೂ ಸಮಾಜದ ಮುಖಂಡರು, ಗಣ್ಯರು ಉಪಸ್ಥಿತರಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.